ಮಾಜಿ ಸಿಎಂ ಯಡಿಯೂರಪ್ಪ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಬಿಜೆಪಿ ಕಚೇರಿಗೆ ನಿನ್ನೆ ಯಡಿಯೂರಪ್ಪ ಅವರು ದಿಢೀರ್ ಅಂತ ಭೇಟಿ ಕೊಟ್ಟರು. ಈ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಯಿತು. ಹಲವು ತಿಂಗಳ ಬಳಿಕ ಬಿಜೆಪಿ ಕಚೇರಿಗೆ ಯಡಿಯೂರಪ್ಪ ಅವರು ಎಂಟ್ರಿ ಕೊಟ್ಟಿದ್ದು. ಇದ್ದಕ್ಕಿದ್ದಂತೆ ಬಿಎಸ್ವೈ ಹಾಗಾದ್ರೆ ಬಿಜೆಪಿ ಕಚೇರಿಗೆ ಬಂದಿದ್ಯಾಕೆ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಪಕ್ಷದ ಪಡಸಾಲೆಯಲ್ಲಿ ಬಿಎಸ್ವೈ ನಡೆ ಬಗ್ಗೆ ಚರ್ಚೆ ಶುರುವಾಗ್ಬಿಟ್ಟಿದೆ. ಯಡಿಯೂರಪ್ಪ ಹೇಳಿಕೆಯಿಂದಲೂ ಸಹ ಆಶ್ಚರ್ಯ ಆಗಿದೆ. ನಿನ್ನೆ ಕಚೇರಿಗೆ ಬಂದಿದ್ದಲ್ಲದೆ ಒಂದು ಹೇಳಿಕೆ ಕೊಟ್ಟರು. ಆ ಹೇಳಿಕೆ ವಿಚಾರ ಸಹ ಈಗ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಅವ್ರು ಏನ್ ಹೇಳಿದ್ರು? ಇನ್ ಮುಂದೆ ದಿನಾ ನಾನು ಕಚೇರಿಗೆ ಬರ್ತೀನಿ ಅಂತ ಬಿಎಸ್ವೈ ಹೇಳಿದ್ದಾರೆ. ವಾರಕ್ಕೊಮ್ಮೆ ಜಿಲ್ಲಾ ಪ್ರವಾಸವನ್ನೂ ಮಾಡ್ತೀನಿ, ಈ ರೀತಿಯಾಗಿ ಅಚ್ಚರಿಕೆ ಹೇಳಿಕೆಯನ್ನ ನೀಡಿದ್ದಾರೆ ಮಾಜಿ ಸಿಎಂ ಬಿಎಸ್ವೈ. ಪಕ್ಷದ ಕಚೇರಿಗೆ ಭೇಟಿ ಹಲವು ಸಂದೇಶವನ್ನ ನೀಡ್ತಾ. ಹಾಗಾದ್ರೆ ಯಾರಿಗೆ ಸಂದೇಶ ನೀಡೋದಕ್ಕಾಗಾದ್ರೆ ಕಚೇರಿಗೆ ಬಂದಿದ್ರು ಬಿಎಸ್ವೈ? ಪಕ್ಷದ ಕಚೇರಿ ಮತ್ತು ನಾಯಕರಲ್ಲೂ ಸಹ ಸಂಚಲನ ಸೃಷ್ಟಿ ಮಾಡಿದೆ ಈ ವಿಚಾರ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ನಿನ್ನೆ ಬಿಜೆಪಿ ಕಚೇರಿಗೆ ಯಡಿಯೂರಪ್ಪ ಅವರು ಭೇಟಿ ನೀಡಿದಂತಹ ಸಂದರ್ಭ. ಕಚೇರಿಗೆ ಭೇಟಿ ನೀಡಿದ್ದಲ್ಲದೆ ಇನ್ ಮುಂದೆ ನಾನು ದಿನಾ ಬರ್ತೀನಿ ಬಿಜೆಪಿ ಕಚೇರಿಗೆ, ಜೊತೆಗೆ ವಾರಕ್ಕೊಮ್ಮೆ ಜಿಲ್ಲಾ ಪ್ರವಾಸವನ್ನೂ ಮಾಡ್ತೀನಿ ಅಂತ ಬಿಎಸ್ವೈ ಹೇಳಿಕೆ ಕೊಟ್ಟಿದ್ದಾರೆ. ಹಲವು ತಿಂಗಳ ಬಳಿಕ ಬಿಜೆಪಿ ಕಚೇರಿಗೆ ಬಿಎಸ್ವೈ ಬಂದಿದ್ದು ಸಾಕಷ್ಟು ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಪ್ರಹ್ಲಾದ್ ಜೋಶಿ ಅವರು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಸ್ವಾಗತ ಮಾಡ್ತೇನೆ. ಅಸಮಾಧಾನದಿಂದ ಯಾರೇ ಇದ್ರೂ ಸಹ ಅವ್ರ ಜೊತೆ ಮಾತನಾಡೋಕ್ಕೆ ನಾನು ಸಿದ್ಧ ಇದ್ದೇನೆ. ನಾನು ನಿರ್ಧಾರ ಮಾಡಿದ್ದೇನೆ, ಆದಷ್ಟು ಪ್ರತಿನಿತ್ಯ ಬೆಳಗ್ಗೆ ಬಿಜೆಪಿ ಆಫೀಸಿಗೆ ಬಂದು ಮಧ್ಯಾಹ್ನದವರೆಗೆ ಇಲ್ಲಿದ್ದು ನಂತರ ವಾರಕ್ಕೆ ಒಂದೆರಡು ಜಿಲ್ಲೆಗಳಿಗೆ ಹೋಗಿ ಬರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಹೀಗಾಗಿ ಎಲ್ಲ ಕಡೆ ಓಡಾಟ ಮಾಡೋದ್ರಿಂದ ಅಲ್ಲಿಯ ನಮ್ಮ ಕಾರ್ಯಕರ್ತರ ಸಮಸ್ಯೆಗಳು ಬಗೆಹರಿ ಅಭಿವೃದ್ಧಿ ಕಡೆ ಗಮನ ಕೊಟ್ಟಂಗಾಗುತ್ತೆ. ಈ ಕೆಲಸವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಊರಲ್ಲಿದ್ದಾಗ ಪ್ರತಿನಿತ್ಯ ಬೆಳಗ್ಗೆ ಬಂದು ಮಧ್ಯಾಹ್ನದವರೆಗೆ ಇಲ್ಲಿ ಆಫೀಸಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಪ್ರಹ್ಲಾದ್ ಜೋಶಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ. ಬಿಜೆಪಿ ಕಚೇರಿಗೆ ಇದ್ದಕ್ಕಿದ್ದಂಗೆ ಯಡಿಯೂರಪ್ಪ ಅವ್ರು ನಿನ್ನೆ ಭೇಟಿ ಕೊಟ್ಟರು. ಭೇಟಿ ಕೊಟ್ಟಿದ್ದಲ್ಲದೆ ದಿನಾ ಬರ್ತೀನಿ ಅಂತ ಬೇರೆ ಹೇಳಿ ಹೋಗಿದ್ದಾರೆ. ಯಾರಿಗೆ ಮೆಸೇಜ್ ಕೊಡ್ತಾ ಇದ್ದಾರೆ? ಏನ್ ಮೆಸೇಜ್ ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ ಯಡಿಯೂರಪ್ಪ ಅವರು? ರಾಜ್ಯದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ ಅತ್ಯಂತ ಪ್ರಭಾವಿ ನಾಯಕರಾಗಿರುವಂತ ಯಡಿಯೂರಪ್ಪ ಅವರು ಯಾವುದೇ ರೀತಿಯಾದಂತಹ ರಾಜಕೀಯ ನಡೆಯನ್ನು ಅನುಸರಿಸಿದ್ರು ಕೂಡ ಅದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಚರ್ಚೆಗೆ ಕಾರಣ ಆಗುತ್ತೆ. ಹಾಗಾಗಿ ಹಲವು ತಿಂಗಳ ಬಳಿಕ ಅಧಿಕೃತವಾಗಿ ಪಕ್ಷದ ಕಚೇರಿಗೆ ಬಂದಂತ ಯಡಿಯೂರಪ್ಪರ ಕ್ರಮ ಏನಿದೆ ಇದು ಎಲ್ಲ ಒಂದ್ ಕಡೆ ಪಕ್ಷದ ಪಡಸಾಲೆಯಲ್ಲಿ ದೊಡ್ಡ ಮಟ್ಟ ಚರ್ಚೆಗೆ ಕಾರಣವಾಗಿದೆ. ಕಳೆದ ಹಲವು ತಿಂಗಳಿಂದ ಅವರು ಪಕ್ಷದ ಕಾರ್ಯದಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದಷ್ಟು ನಿರ್ದಿಷ್ಟವಾದ ಕಾರ್ಯಕ್ರಮಗಳು ಮತ್ತು ಕೋರ್ ಕಮಿಟಿ ಸಭೆಯನ್ನು ಹೊರತುಪಡಿಸಿದ್ರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈ ಪಕ್ಷದ ಕಚೇರಿಗೆ ಬಂದು ಕೂತ್ಕೊಳ್ತಕ್ಕಂಥ ಕೆಲಸ ಮಾಡಿರ್ಲಿಲ್ಲ. ಆದ್ರೆ ಈಗ ಪಕ್ಷದ ಕಚೇರಿಗೆ ದಿಢೀರ್ ಭೇಟಿ ಕೊಟ್ಟಿರ್ತಕ್ಕಂಥದ್ದು, ಒಂದಷ್ಟು ಕಾಲ ಕಚೇರಿಯಲ್ಲಿ ಇದ್ದಂಥದ್ದು, ನಾನು ಪ್ರತಿದಿನ ಬರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿರುವಂತದ್ದು, ಜೊತೆಗೆ ಜಿಲ್ಲಾ ಪ್ರವಾಸವನ್ನು ಕೂಡ ಮಾಡ್ತೇನೆ ಅನ್ನುವಂತ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಈ ಎಲ್ಲ ಹೇಳಿಕೆಗಳು ಸಹಜವಾಗಿ ಪಕ್ಷದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳಿಗೆ ಕಾರಣವಾಗಿದೆ. ಒಂದು ಅಭಿಪ್ರಾಯದ ಪ್ರಕಾರ ಅಮಿತ್ ಶಾ ಅವರ ಭೇಟಿಯ ಬಳಿಕ ಅಮಿತ್ ಶಾ ಅವರು ಸ್ಪಷ್ಟವಾದ ಸೂಚನೆ ಕೊಟ್ಟಂತ ಕಾರಣಕ್ಕಾಗಿ ಪಕ್ಷದ ಕಚೇರಿಯಲ್ಲಿ ಇರುವಂತೆ ಹೇಳಿದಂತ ಕಾರಣಕ್ಕಾಗಿ ಯಡಿಯೂರಪ್ಪರು ಪಾರ್ಟಿ ಕಚೇರಿಗೆ ಬಂದಿದ್ದಾರೆ ಅನ್ನುವಂತ ಮಾಹಿತಿಗಳು ಒಂದು ಕಡೆ ಇದೆ. ಆದರೆ ಇದರ ಬೆನ್ನಲ್ಲೇ ಈಗ ಪಕ್ಷದ ಒಳಗಡೆ ನಡೀತಿರ್ತಕ್ಕಂಥ ಒಂದಷ್ಟು ವಿದ್ಯಮಾನಗಳಿಗೆ ಪೂರಕವಾಗಿ ಯಡಿಯೂರಪ್ಪರ ಭೇಟಿಯನ್ನ ತಳಕು ಹಾಕಿ ನೋಡ್ತಕ್ಕಂಥದ್ದು ಕೂಡ ಆಗ್ತಾ ಇದೆ. ಯಾಕಂದ್ರೆ ಯಡಿಯೂರಪ್ಪನವರು ಕಳೆದ ಹಲವು ತಿಂಗಳಿಂದ ಪಾರ್ಟಿ ಆಫೀಸ್ಗೆ ಅಧಿಕೃತ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಬೇರೆ ಯಾವ ಸಂದರ್ಭದಲ್ಲಿ ಬಂದಿರಲಿಲ್ಲ. ಅವ್ರಿಗೆ ಬಂದಿದ್ದಾರೆ ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಕೂಡ ಗಮನವನ್ನು ಸೆಳೀತಾ ಇದೆ. ಇದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಪಾರ್ಟಿಯ ಒಳಗಡೆ ತಟಸ್ಥ ಬಣ, ರೆಬಲ್, ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಬಣ ಇರುವಂತ ಸಂದರ್ಭದಲ್ಲಿ ನಾ ಎಲ್ಲರೊಂದಿಗೂ ಕೂಡ ಮಾತಾಡ್ತೇನೆ, ಯಾರಿಗೆ ಅಸಮಾಧಾನ ಇದೆಯೋ ಅತೃಪ್ತಿ ಅವ್ರ ಜೊತೆ ಕೂಡ ಮಾತಾಡೋದನ್ನು ರೆಡಿ ಇದೀನಿ ಅಂತಕ್ಕಂಥ ಮಾತನ್ನು ಹೇಳಿರುವಂತದ್ದು. ಒಂದ್ ಕಡೆ ವಿಜೇಂದ್ರರು ಪಕ್ಷದ ಅಧ್ಯಕ್ಷರಾಗಿ ಕಂಟಿನ್ಯೂ ಆಗ್ತಕ್ಕಂಥ ಸಂದರ್ಭಗಳು ಇರುವಂತ ಈ ಸಂದರ್ಭದಲ್ಲಿ ವಿಜೇಂದ್ರ ಬೆನ್ನಿಗೆ ನಿಲ್ತಕ್ಕಂಥ ಕೆಲಸವೇನಾದ್ರೂ ಕೂಡ ಮಾಡಿದ್ರ, ಆ ರೀತಿಯ ಸಂದೇಶವನ್ನ ಯಾರಿಗೆ ಕೊಡಬೇಕು ಅವ್ರಿಗೆ ಕೊಡುವಂತ ಪ್ರಯತ್ನಗಳನ್ನ ಮಾಡಿದ್ರ, ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳಿದೆ. ವಿಜೇಂದ್ರ ಈ ಒನ್ ವೇ ರೆಬಲ್ ಬಣದ ಆಕ್ಟಿವಿಟೀಸ್ ಜಾಸ್ತಿ ಆದಾಗ ಯಡಿಯೂರಪ್ಪರು ಕೂಡ ತುಂಬಾ ಆಕ್ಟಿವ್ ಆಗ್ತಾರೆ. ಹಾಗಾಗಿ ಯಡಿಯೂರಪ್ಪರು ಈಗ ಆಕ್ಟಿವ್ ಆಗಿರ್ತಕ್ಕಂಥ ವಿಜೇಂದ್ರ ಬೆನ್ನಿಗೆ ನಿಲ್ಲುವಂತ ಒಂದು ಪ್ರಯತ್ನ ಅನ್ನುವಂತ ಮಾತುಗಳು ಕೂಡ ಇದೆ. ಒಂದೊಂದೇನಾದ್ರೂ ವಿಜೇಂದ್ರ ಡಿಸ್ಟರ್ಬ್ ಮಾಡಿದ್ರೆ ನಾನು ಇನ್ನಷ್ಟು ಆಕ್ಟಿವ್ ಆಗ್ತೇನೆ ಅಂತಕ್ಕ ಸಂದೇಶವನ್ನು ಕೂಡ ಯಡಿಯೂರಪ್ಪರು ಕೊಟ್ರ ಹೌದು ಅಂತ ಇದೆ ಪಕ್ಷದ ಪಡಸಾಲೆಯಲ್ಲಿ ನಡೀತಿರ್ತಕ್ಕಂಥ ಗಂಭೀರವಾದ ಚರ್ಚೆ. ಹಾಗಾಗಿ ಯಡಿಯೂರಪ್ಪ ಒಟ್ಟಾರೆ ನಡೆಯನ್ನು ಗಮನಿಸ್ತಾ ಇದ್ರೆ ಪಾರ್ಟಿ ಒಳಗಡೆ ನಡೀತಿರ್ತಕ್ಕಂಥ ಒಟ್ಟಾರೆ ವಿದ್ಯಮಾನಗಳಿಗೂ ಯಡಿಯೂರಪ್ಪರ ಭೇಟಿ ಕೊಟ್ಟಿರತಕ್ಕಂಥ ಹೇಳಿಕೆ ಒಂದಕ್ಕೊಂದು ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅನ್ನುವಂತ ಮಾತುಗಳೇ ಈಗ ಇರುವಂತದ್ದು. ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.